ನಟ್ಟು ಬೋಲ್ಟು ಟೈಟ್ ಆಗೇ ಬೀಳತ್ತಾ? ಸಿನಿಮಾದವರ ಸಬ್ಸಿಡಿಗೂ ಕತ್ತರಿ ಬೀಳತ್ತಾ? ಕಲಾವಿದರಿಗೆ ಡಿಕೆಶಿ ಆಪ್ತನ ಕಡೆ ವಾರ್ನಿಂಗ್. ಇದು ಚದುರಂಗದ ಎರಡನೇ ಸ್ಟೋರಿ, ಕಲಾವಿದರಿಗೆ ಲಾಸ್ಟ್ ವಾರ್ನಿಂಗ್. ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಕೊಟ್ಟಂತಹ ಒಂದು ವಾರ್ನಿಂಗ್ ಅಥವಾ ಅವ್ರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ಮೊನ್ನೆಯಿಂದಲೂ ಕೂಡ ಜಾಸ್ತಿಯಾಗಿ ತಿರುಗಾಡ್ತಾ ಇದೆ ಎಲ್ಲಾ ಕಡೆಯಲ್ಲೂ. ಅದು ರಾಜಕೀಯ ರಂಗ ಇರ್ಲಿ, ಸಿನಿಮಾ ರಂಗ ಇರ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಕಲಾವಿದರ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕೊಟ್ಟಂತಹ ಹೇಳಿಕೆ ಇದೀಗ ಪಾಠ ಕಲಿಸ್ಲೇಬೇಕಲ್ವಾ ಅಂತ ಹೇಳಿದ್ದಾರೆ ಡಿಕೆ ಆಪ್ತ ಶಾಸಕರು ರವಿ ಗಡಿಗ ಅವರು ಕೊಟ್ಟಂತಹ ಹೇಳಿಕೆ. ಹಾಗಾದ್ರೆ ಪಾಠ ಕಲಿಸ್ಲೇಬೇಕಲ್ವಾ ಅನ್ನುವಂತ ವಿಚಾರ ಹೇಳಿದ್ದಾರೆ. ಈಗ ಇರುವ ಪ್ರಶ್ನೆ, ಕಲಾವಿದರ ಸರ್ಕಾರದ ಸಬ್ಸಿಡಿ ಮೇಲೂ ಕೂಡ ಈಗ ತೂಗುಗತ್ತಿ ಇದೆ. ಈಗ ಹಾಗಾಗಿ ಇದರ ವಿಚಾರದಲ್ಲಿ ಸರ್ಕಾರ ಏನು ನಿಲುವು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಸಬ್ಸಿಡಿ ಮೇಲೆ ಹಾಕಿದ್ರೆ ಸರ್ಕಾರ ಕಣ್ಣು ಹಾಕಿದೆಯಾ? ಈ ವಿಚಾರದಲ್ಲಿ ಸರ್ಕಾರದ ನಿಲುವೇನು? ಯಾವುದೇ ಒಂದು ಹೋರಾಟಗಳಿಗೆ ಬರುವುದಿಲ್ಲ ಅಥವಾ ನೆಲ ಜಲ ಭಾಷೆ ಅಂತ ಸಂದರ್ಭದಲ್ಲಿ ಅವರಾಗೆ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡು ಅವರಾಗೆ ಇಚ್ಛೆಯಿಂದ ಬರೋದಿಲ್ಲ ಅನ್ನುವಂತಹ ಅಭಿಪ್ರಾಯ ಎಲ್ಲಾ ಕಡೆ ಇರುವಂತಹ ಸಂದರ್ಭದಲ್ಲೇ ತಮ್ಮ ಕಾರ್ಯಕ್ರಮಕ್ಕೂ ಕೂಡ ಬರೋದಿಲ್ಲ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಸರ್ಕಾರ ಇಲ್ಲಿ ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ? ಈಗ ಚಿತ್ರರಂಗದ ಮೇಲೆ ಇದು ಯಾವೆಲ್ಲ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ನಟ್ಟು ಬೋಲ್ಟು ಈಗ ಬಂದ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲಾವಿದರಿಗೆ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನಟ್ಟು ಬೋಲ್ಟು ಮತ್ತು ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತು ಈಗ ಅದು ಕಾರ್ಯರೂಪಕ್ಕೂ ಕೂಡ ಬರ್ತಾ ಇದೆಯಾ? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕಲಾವಿದರು ಯಾರ್ಯಾರು ಬಂದಿಲ್ಲ ಅವರಿಗೂ ಕೂಡ ಇಲ್ಲಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಇದೆಯಾ? ಎಲ್ಲ ಕಲಾವಿದರಿಗೂ ಕೂಡ ಅವ್ರು ಮಾತಾಡೋದು ಅವರು ಇವರು ಅಂತ ಹೇಳ್ತಾ ಇಲ್ಲ. ಕಲಾವಿದರ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿದಂತಹ ಡಿಕೆ ಶಿವಕುಮಾರ್ ಇದೀಗ ಅದನ್ನ ಆಕ್ಷನ್ ರೂಪದಲ್ಲಿ ತರ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಿನಿ ಕಲಾವಿದರಲ್ಲೇ ಪರ ವಿರೋಧ ಅಭಿಪ್ರಾಯ ವ್ಯಕ್ತ ಆಗಿರೋದು ಕೂಡ ನಾವು ಗಮನಿಸ್ತಾ ಇದೀವಿ. ಮೊನ್ನೆಯಿಂದಲೂ ಕೂಡ ಈ ಹೇಳಿಕೆ ಕೊಟ್ಟ ಆದಾಗಿನಿಂದ ಒಂದ್ ಕಡೆ ಕಲಾವಿದರು ಹೇಳ್ತಾರೆ, ಹೌದು ಅವ್ರು ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿ. ಡಿಕೆ ಸಾಹೇಬರು ಹೇಳಿದ್ರಲ್ಲಿ ತಪ್ಪೇನು ಅಂತ ಕೇಳಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಆಗಿರುವಂತಹ ರಮ್ಯಾ ಅವರು ಹೌದು ಕರೆಕ್ಟ್ ಆಗಿ ಹೇಳಿದ್ದಾರೆ, ಎಲ್ಲರೂ ಕೂಡ ಕಲಾವಿದರಿಗೆ ಒಂದು ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಕಲಾವಿದರಿಗೆ ಬೆದರಿಕೆ ಹಾಕಿ ಆತ್ಮಸ್ಥೈರ್ಯಕ್ಕೆ ಪೆಟ್ಟು ಅನ್ನುವಂತಹ ಟೀಕೆ ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಸಹಜವಾಗಿ ಯಾವುದೇ ಒಂದು ಕಾಮೆಂಟ್ ಮಾಡಿದಾಗ ಅದಕ್ಕೆ ಪರ ವಿರೋಧ ಅಭಿಪ್ರಾಯಗಳು ಇದ್ದೇ ಇರತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಕರೆಕ್ಟ್ ಅಂತ ಅವ್ರು ಹೇಳಿದ್ರೆ ಮತ್ತೊಂದು ಕಡೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವುದು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮ್ಯಾ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿನೇ. ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಈ ನಾಡಿಗೆ ಅನ್ಯಾಯವಾದಾಗ, ಭಾಷೆಗೆ ಅನ್ಯಾಯವಾದಾಗ ನಾವೆಲ್ಲರೂ ಕೂಡ ಸ್ಪಂದಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಅದು ಯಾರೇ ಆಗಿರಲಿ ಆ ಕೆಲಸ ಮಾಡಬೇಕಾಗಿದೆ. ಆದರೆ ಮಾತುಗಳನ್ನ ಆಡೋವಂಥ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗೋದು ಬೇಡ. ನಿಮ್ಮ ನೋವು ನಮಗೆ ಗೊತ್ತಿದೆ. ಮಹದಾಯಿ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದ್ರೆ ಚಿತ್ರರಂಗ ಕಲಾವಿದರು ಬರ್ದೇ ಇರ್ಬೋದು. ನೀವು ಕಲಾವಿದರಿಗೆ ಗೌರವ ಕೊಡೋದಾದ್ರೆ ನಮ್ಮನ್ನೆಲ್ಲ ಯಾಕೆ ನೀವು ಕರೀಬೇಕು? ಹೋರಾಟಗಾರರಿಗೆ ನಮ್ಗೆ ಶಕ್ತಿ ಇಲ್ವಾ? ಇದು ನಮ್ಗೆ ನೋವು. ಹಾಗಾಗಿ ನಿಮ್ಮ ನೋವು ನಮ್ಗೆ ಅರ್ಥ ಆಗ್ತಾ ಇದೆ. ಇದನ್ನ ಎಲ್ಲ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಬೇಕು. ಪಕ್ಷಾತೀತವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಲಾಸ್ಟ್ ವಾರ್ನಿಂಗ್ ಯಾವ ರೀತಿಯಾಗಿ ಆಗುತ್ತೆ, ಏನಕ್ಕೆ ಈ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಲಾಯಿತು ಅಂತ ನಾವು ಗಮನಿಸೋದಾದ್ರೆ, ಡಿಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಬೆನ್ನಲ್ಲೇ ಇದೀಗ ಅವರ ಆಪ್ತ ಕೂಡ ಒಂದಷ್ಟು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಈಗಾಗಲೇ ರಶ್ಮಿಕಾ ಮಂದಣ್ಣ ವಿರುದ್ಧ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಕರೆದಂತಹ ಸಂದರ್ಭದಲ್ಲಿ ರಶ್ಮಿಕಾ ತೋರಿದಂತಹ ವರ್ತನೆಯ ವಿಚಾರದಲ್ಲಿ ಚಲನಚಿತ್ರೋತ್ಸವಕ್ಕೆ ಕರೆಯೋದಕ್ಕೆ ಹೋದಾಗ ನಟಿ ರಶ್ಮಿಕಾ ಮಂದಣ್ಣ ಧಿಮಾಕನ್ನ ತೋರಿದ್ರ.
ನಾನು ಹೈದರಾಬಾದ್ನಲ್ಲಿದ್ದೇನೆ ಅಂತ ಹೇಳಿ ಬೆಂಗಳೂರನ್ನ ತೆಗಳಿದ್ರ ಅಥವಾ ತನ್ನ ತವರನ್ನೇ ಅಲ್ಲಿ ಮರೆಯುವಂತಹ ಕೆಲಸವನ್ನ ಮಾಡಿದ್ರ, ಕರ್ನಾಟಕ ಎಲ್ಲಿದೆ ಅಂತ ಗೊತ್ತೇ ಇಲ್ಲ ಅಂತ ಹೇಳಿ ನಟಿ ರಶ್ಮಿಕಾ ಮಂದಣ್ಣ ಅಗೌರವವನ್ನ ತೋರಿಸಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಕರ್ನಾಟಕಕ್ಕೆ ಬರೋದಕ್ಕೆ ಸಮಯ ಇಲ್ಲ ಅಂತ ಹೇಳಿ ರಶ್ಮಿಕಾ ಇಲ್ಲಿ ಅವಮಾನವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಚಲನಚಿತ್ರೋತ್ಸವಕ್ಕಿಂತಲೂ ಕೂಡ CCL ಪಂದ್ಯಾವಳಿಗಳೇ ಮುಖ್ಯ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಅವರ ಮಾತುಗಳು ಈಗ ಕೇಳುವ ಹಾಗೆ ಮಾಡಿದೆ. ಕಾರಣ ಫಿಲ್ಮ್ ಚೇಂಬರ್ ವಿರುದ್ಧವೂ ಕೂಡ ಶಾಸಕ ರವಿಕುಮಾರ್ ಗರಂ ಆಗಿದ್ದಾರೆ. ಅವರಿಗೆ ಬೇಡ ಅನ್ನುವಂತಹ ಪರಿಸ್ಥಿತಿ ಇದೆ, ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ತಾ ಇಲ್ಲ, ಸಿನಿಮಾ ಕಲಾವಿದರ ಸಬ್ಸಿಡಿಗೆ ಕೊಕ್ಕೆ ಬೀಳತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಬ್ಸಿಡಿಯ ವಿಚಾರ ಅಂತ ಹೇಳಿ ಬಂದಾಗ ಕಲಾವಿದರು ಯಾವ ರೀತಿಯಾಗಿ ಆಗಿದ್ದಾರೆ, ಸಿನಿಮಾಗಳ ಸಬ್ಸಿಡಿಯ ವಿಚಾರಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಬಜೆಟ್ ನಲ್ಲಿ ಸಿನಿ ಕಲಾವಿದರ ಸಬ್ಸಿಡಿಗೆ ಬ್ರೇಕ್ ಬೀಳುವಂತಹ ಎಲ್ಲಾ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಲಾಸ್ಟ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇಲ್ಲಿ ಯಾಕೆ ಸಬ್ಸಿಡಿ ಕೊಡಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಾಸಕರಾಗಿರುವ ರವಿಕುಮಾರ್ ಅವರು. ಹಾಗಾದ್ರೆ ಗಣಿಗ ರವಿಕುಮಾರ್ ಅವರು ಏನ್ ಹೇಳಿದ್ದಾರೆ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸ್ಕೊಂಡವರು. ಹೋದ್ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 10 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ DK ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಅಂತ ದುಡ್ಡಿನ ದುರಾಂಕಾರ. ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತೊಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾನೆ ಆ ನರಸಿಂಹಲು. ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ. ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ ಆ ಸಬ್ಸಿಡಿ ಅದನ್ನು ಪರಾಮರ್ಶಿಸಬೇಕು. ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನು ಮಾಡ್ತಾಯಿದ್ರು, CCL ಮ್ಯಾಚ್ ಆಡ್ಸೋಕೆ ಬಿಟ್ಟಿದ್ರಲ್ಲ ಮೊನ್ನೆ, ಏನು ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ಮ CCLಗಳನ್ನ, ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಅಂತ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್. ಸೊ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದ್ದಾರೆ ರವಿಕುಮಾರ್ ಅವರು. ಕಾರಣ ಈಗಾಗಲೇ ಕೆಲವು ವಿಚಾರಗಳು ಅಂತ ಬಂದಾಗ ಜನರ ನಿರೀಕ್ಷೆಗಳು ಕೂಡ ಇರುತ್ತೆ. ನಮ್ಮ ಸಿನಿಮಾ ರಂಗದವರು ಎಲ್ಲರೂ ಕೂಡ ಬರಬೇಕು, ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಅದು ಜನರಿಗೆ ಮಾತ್ರ, ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಬಂದಾಗ ಅವರು ಕೂಡ ಒಂದಷ್ಟು ಹೋರಾಟಗಳಲ್ಲಿ ಪಾಲ್ಗೊಳ್ತಾರೆ. ಆದ್ರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆದ್ರೂ ಕೂಡ ಒಂದ್ ಕಡೆ ಹಾಸ್ಯ ನಟರಾಗಿರುವಂತಹ ಸಂಗೀತ ನಿರ್ದೇಶಕರಾಗಿರೋ ಸಾಧು ಕೋಕಿಲ ಅವರು ಹೇಳ್ತಾರೆ ಹಾಗೇನಿಲ್ಲ, ಅವರು ಮಾತಿನಲ್ಲಿ ಹೇಳಿದ್ದಾರೆ ಅಷ್ಟೇ, ಅದು ವಾರ್ನಿಂಗ್ ಅಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆದ್ರೆ ಎಲ್ಲಾ ಕಲಾವಿದರಿಗೂ ಗೊತ್ತಿರಬೇಕು, ನಾವು ಇಲ್ಲಿನ ನೆಲದಿಂದ, ಇಲ್ಲಿನ ಭಾಷೆಯಿಂದ ನಾವು ಕಲಾವಿದರಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ವಿ, ಜನರ ಪ್ರೀತಿ, ಅವರ ವಿಚಾರದಲ್ಲಿ ಬರುವಂತಹ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳಬೇಕು ಅಂತ ಹೇಳಿ. ಆದ್ರೆ ಇಂತಹ ಹೋರಾಟಗಳಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೇಳಿದ್ರೆ ಕಲಾವಿದರ ಮೇಲೆ ಯಾವ ರೀತಿಯ ನಿರೀಕ್ಷೆಗಳು ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಹಾಗಾದ್ರೆ ಸಾಧು ಕೋಕಿಲ ವಿಚಾರದಲ್ಲಿ ಹೇಳಿದ್ದೇನು ನೋಡಿ. ಇದು ಅವರು ವಾರ್ನಿಂಗ್ ಕೊಟ್ಟಿರೋದಲ್ಲ, ಅದು ಅವರೊಬ್ಬರು ಡಿಸ್ಟ್ರಿಬ್ಯೂಟರ್ ಆಗಿ ಸಿನಿಮಾದವ್ರ ಮೇಲೆ ಇರುವಂಥ ಪ್ರೀತಿಗೆ ಮಾತಾಡಿದ್ದಾರೆ. ಅದನ್ನೇ ಕಾಂಟ್ರವರ್ಸಿ ಮಾಡ್ಕೊಂಡು ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಕಾಂಟ್ರವರ್ಸಿ ಆಗುವಂಥ ವಿಷಯನೂ ಅಲ್ಲ, ಏನಿಲ್ಲ. ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರೋರು. ಈಗ ಅವರ ಆ ಲೀನಿಯನ್ಸ್ ತಗೊಂಡು DK ಸರ್ ಆ ಮಾತನ್ನು ಹೇಳಿದ್ದಾರೆ, ಕರೆಕ್ಟಾಗಿಯೂ ಹೇಳಿದ್ದಾರೆ ಅವರು. ಯಾಕೆಂದರೆ ಮೇಕೆದಾಟು ಸಮಯದಲ್ಲಿ ಜನ, ನೆಲ, ನಮ್ಮ ನೀರು, ನಮ್ಮ ಕುಡಿಯೋ ನೀರಿಗೆ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತೀವಿ, ಅವೆಲ್ಲರೂ ಬನ್ನಿ ಅಂತೇಳಿ DK ಶಿವಕುಮಾರ್ ಸರೇ ಖುದ್ದಾಗಿ ನಮ್ಮ ಎಲ್ಲರಿಗೂ ಹೋಗಿ ಕೇಳ್ಕೊಂಡಾಗ ಕೆಲವರು ಗೈರಾಗಿದ್ದಾರೆ. ಆ ಒಂದು ನೋವು ಅವ್ರಿಗಿರ್ಬೋದು, ಅದನ್ನು ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ದೊಡ್ಡ ನಟರುಗಳು ವೇದಿಕೆ ಮೇಲೆ ಬಂದಾಗ ಅವ್ರಿಗೆ ವೇದಿಕೆ ಮೇಲೆ ಜಾಗಗಳನ್ನ ಮಾಡಿ ಕೊಡಬೇಕಾಗತ್ತೆ. ಇದು ಎಲ್ಲರೂ ಮನಸ್ಸಲ್ಲಿ, ಬರೀ ವೇದಿಕೆ ಮೇಲೆ ಜಾಗ ಮಾಡಿ ಕೊಟ್ಬಿಟ್ರೆ ಆಗಲ್ಲ. ಒಬ್ಬೊಬ್ಬ ದೊಡ್ಡ ನಟ ಬಂದಾಗಲೂ ಅವ್ರ ಜೊತೆ 15-20 ಜನ ಬೌನ್ಸರ್ಗಳು ಬರ್ತಾರೆ, ಅವ್ರಿಗೂ ಜಾಗ ಮಾಡಿಕೊಡ್ಬೇಕಾಗತ್ತೆ. ಅಂತಾಗಿ ವೇದಿಕೆ ಮೇಲೆ ಯಾರು ಇರ್ತಾರೆ ಅಂಥವ್ರನ್ನ ಮಾತ್ರ ಮುಖ್ಯವಾಗಿ ನಾವು ಕರೆದಿರ್ತೀವಿ. ವೇದಿಕೆ ಮೇಲೆ ಯಾರು ಇರ್ತಾರೆ ಅವ್ರನ್ನ ಮುಖ್ಯವಾಗಿ ಕರೆದಿರ್ತೀವಿ. ಮಿಕ್ಕೆಲ್ಲ ನಮ್ಮ ಕಲಾವಿದರುಗಳಿಗೆ ಕೆಲವರಿಗೆ ಪೋಸ್ಟಲ್ ಹೋಗಿರುತ್ತೆ, ಕೆಲವರಿಗೆ ಖುದ್ದಾಗಿ ಹೇಳಿರ್ತೀವಿ. ನನ್ನ ಪ್ರೋಟೋಕಾಲ್ ನಾನು ಯಾರ್ಯಾರಿಗೂ ಕೊಡಲೇಬೇಕಾಗುತ್ತೆ ಅಂಥದ್ದನ್ನು ನಾನು ಕರೆಕ್ಟಾಗಿ ನಿಭಾಯಿಸಿದ್ದೀನಿ, ಎಲ್ರಿಗೂ ಕೊಟ್ಟಿದ್ದೀವಿ. ಕಳೆದ ವರ್ಷ ಯಾವ ಥರ ಪೋಸ್ಟಲ್ ಹೋಗಿದೆ, ಯಾರನ್ನ ಕರೀಬೇಕು
ಅಂಥದ್ದೆಲ್ಲ ಹೋಗಿದೆ. ಇದು ಡಿ.ಕೆ. ಶಿವಕುಮಾರ್ ಅವರು ಒಬ್ಬರ ಅಭಿಪ್ರಾಯ ಅಲ್ಲ, ಅನೇಕರು ಕೂಡ ಈ ವಿಚಾರಗಳಲ್ಲಿ ಅಸಮಾಧಾನವನ್ನ ಹೊಂದಿದ್ದಾರೆ. ಕಾರಣ ಕೆಲವರಿಗೆ ರಾಜಕೀಯ ವಿಚಾರಗಳು ಆಗ್ತಾ ಇರಬಹುದು, ಇಲ್ಲ ಆ ಥರ ಹೇಳಬಾರ್ದಾಗಿತ್ತು ಅಂತ ಹೇಳಿದೆ. ಆದರೆ ಕರ್ನಾಟಕದ ವಿಚಾರ ಅಂತ ಬಂದಾಗ ನಾವು ಸ್ಯಾಂಡಲ್ವುಡ್ ಹೇಳ್ತೀವಿ, ಆದರೆ ಇತರೆ ಚಿತ್ರರಂಗದವರು ಯಾವುದೇ ಇಂತಹ ಒಂದು ವಿಚಾರಗಳು, ಅವರ ರಾಜ್ಯದ ವಿಚಾರ ಬಂದಾಗ ಯಾವ ರೀತಿಯಾಗಿ ಒಗ್ಗಟ್ಟಾಗಿರ್ತಾರೆ, ಎಲ್ಲ ಹೋರಾಟಗಳಿಗೂ ಮುಂದೆ ಬರ್ತಾರೆ, ಮಾತನಾಡ್ತಾರೆ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆದರೆ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಚಿತ್ರರಂಗದವರು ಯಾವುದು ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ. ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟ್ ಕರ್ನಾಟಕದ ವಿಚಾರಗಳು ಅಂತ ಬಂದಾಗ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು, ಹೋರಾಟಕ್ಕೆ ಧುಮುಕ್ಲಿ ಅನ್ನೋದು ಎಲ್ಲರ ಆಶಯ.